ಟುಡೇ ಐ ಬಿ ಸ್ಟಾರ್ಟೆಡ್ ಫ್ರಮ್ ನಾನಿವತ್ತು ಶುರು ಮಾಡ್ತಾ ಇದ್ದೀನಿ BWSSP ಗ್ರೂಪ್ ಸಿ ಇನ್ ಲೆವೆಲ್ ಆಫ್ PUC ಇನ್ ಜನರಲ್ ನಾಲೆಡ್ಜ್ ಪೇಪರ್. ಫಸ್ಟ್ ವಂದಿಸಿ ಬರೆಯಿರಿ. ರೂರ್ಕೆಲಾ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಒಂದು ಸೈಡು ಕಾರ್ಖಾನೆಗಳ ನೇಮನ್ನ ಮೆನ್ಷನ್ ಮಾಡವ್ರೆ, ಇನ್ನೊಂದು ಅನಂದರ್ ಸೈಡ್ ಸಹಯೋಗ, ಯಾರ ಸಹಯೋಗದೊಂದಿಗೆ ಅಂದರೆ ಯಾವ ದೇಹದ ಸಹಾಯದೊಂದಿಗೆ ಕಂಪನಿಗಳನ್ನ ಶುರು ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡವ್ರೆ. ಫಸ್ಟ್ ರೂರ್ಕೆಲಾ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಭಿಲೈ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಂಪನಿ. ಮತ್ತೊಂದು ಮತ್ತೊಂದು ಸೈಡು ರಷ್ಯಾ. ಅಂದರೆ ಎ, ಇದಕ್ಕೆ ಸರಿಯಾದ ಉತ್ತರ ಎ, ಜರ್ಮನಿ. ರೂರ್ಕೆಲಾ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಜರ್ಮನಿಯ ಸಹಯೋಗದೊಂದಿಗೆ ನಡೆಸಲಾಗಿದೆ. ಮತ್ತು ಮತ್ತು ಭಿಲೈ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ರಷ್ಯಾ ಸಹಯೋಗದೊಂದಿಗೆ ನಡೆಸಲಾಗಿದೆ. ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಬ್ರಿಟನ್ ಸಂಯೋಗದೊಂದಿಗೆ ನಡೆಸಲಾಗಿದೆ. ಮತ್ತು ಡಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಟಾಟಾ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಖಾಸಗಿ ಕಂಪನಿಯೊಂದಿಗೆ ಸಹಯೋಗದೊಂದಿಗೆ ನಡೆಸಲಾಗಿದೆ. ಇದರ ಸರಿಯಾದ ಉತ್ತರ 3. ಸರಿಯಾದ ಉತ್ತರ 3. ನೆಕ್ಸ್ಟ್, ಬೈಲಾಡಿಲಾ ಎಂಬಲ್ಲಿ ಉತ್ಪಾದಿಸಲ್ಪಡುವ ಕಬ್ಬಿಣದ ಅದುರನ್ನು ರಫ್ತು ಮಾಡುವ ಬಂದರು ಕೋಲ್ಕತ್ತಾ, ಗೋವಾ, ವಿಶಾಖಪಟ್ಟಣ, ಪಾರದೀಪ್. ಸರಿಯಾದ ಉತ್ತರ ಬೈಲಾಡಿಲಾ ಎಂಬಲ್ಲಿ ಉತ್ಪಾದಿಸುವ ಕಬ್ಬಿಣದ ಅದಿರನ್ನು ರಫ್ತು ಮಾಡುವ ಬಂದರು ವಿಶಾಖಪಟ್ಟಣ. ಪ್ರಸ್ತುತ ಭಾರತದಲ್ಲಿ ಅತ್ಯಧಿಕ ಜನಸಾಂದ್ರತೆಯನ್ನು ಹೊಂದಿರುವುದೆಂದರೆ ಅತ್ಯಧಿಕ ಜನಸಾಂದ್ರತೆಯನ್ನು ಹೊಂದಿರುವುದೆಂದರೆ ಬಿಹಾರ್, ಪಂಜಾಬ್, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಬಿಹಾರದಲ್ಲಿ ಅತ್ಯಂತ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ. ನೆಕ್ಸ್ಟ್, 4ನೇದು, ಪರ್ವತ ಶಿಖರಗಳನ್ನು ಅವುಗಳ ಎತ್ತರದ ಇಳಿಕೆಯ ಕ್ರಮಾಣಿಕೆಯಲ್ಲಿರುವ ಸರಿಯಾದ ಉತ್ತರವನ್ನು ಗುರುತಿಸಿ. ಮುಳ್ಳಯ್ಯನಗಿರಿ, ಬಾಬಾಬುಡ್ಡನಗಿರಿ, ಕುದುರೆಮುಖ, ಪುಷ್ಪಗಿರಿ. ಮುಳ್ಳಯ್ಯನಗಿರಿ, ಕುದುರೆಮುಖ, ಬಾಬಾಬುಡ್ಡನಗಿರಿ, ಪುಷ್ಪಗಿರಿ. ಮುಳ್ಳಯ್ಯನಗಿರಿ, ಪುಷ್ಪಗಿರಿ, ಬಾಬಾಬುಡ್ಡನಗಿರಿ, ಕುದುರೆಮುಖ. ಮುಳ್ಳಯ್ಯನಗಿರಿ, ಬಾಬಾಬುಡ್ಡನಗಿರಿ, ಪುಷ್ಪಗಿರಿ, ಕುದುರೆಮುಖ. ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ, ಬಾಬಾಬುಡ್ಡನಗಿರಿ, ಕುದುರೆಮುಖ, ಪುಷ್ಪಗಿರಿ. ಇದು ಸರಿಯಾದ ಉತ್ತರ. 2011ರ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಅರಣ್ಯ ವಿಸ್ತರಿಸುವ ಪ್ರಮಾಣವೆಂದರೆ 21.9%, 19.7%, 22% ಅಂಡ್ 22.6. 19.7% ಸರಿಯಾದ ಉತ್ತರ. 2011ರ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಅರಣ್ಯ ವಿಸ್ತರಿಸುವುದು 19.7. ಇದು ಸರಿಯಾದ ಉತ್ತರ. 1902ರಲ್ಲಿ ಶಿವನಸಮುದ್ರ ಎಂಬಲ್ಲಿ ಸ್ಥಾಪಿಸಲ್ಪಟ್ಟ ಜಲವಿದ್ಯುತ್ ಯೋಜನೆಯ ಹೆಸರೆಂದರೆ? 1902ರಲ್ಲಿ ಶಿವನಸಮುದ್ರ ಎಂಬಲ್ಲಿ ಸ್ಥಾಪಿಸಲ್ಪಟ್ಟ ಜಲವಿದ್ಯುತ್ ಹೆಸರೆಂದರೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ, ಡಾಕ್ಟರ್ ಸಹ್ಯಾದ್ರಿ ಅಯ್ಯರ್ ಜಲವಿದ್ಯುತ್ ಯೋಜನೆ, ಸರ್ ಎಂ ವಿಶ್ವೇಶ್ವರಯ್ಯ ಜಲವಿದ್ಯುತ್ ಯೋಜನೆ, ನಾಗ್ಜರಿ ಜಲವಿದ್ಯುತ್ ಯೋಜನೆ. ಸರಿಯಾದ ಉತ್ತರ ಡಾಕ್ಟರ್ ಸಹ್ಯಾದ್ರಿ ಅಯ್ಯರ್ ಜಲವಿದ್ಯುತ್ ಯೋಜನೆ. ಶಿವನಸಮುದ್ರದಲ್ಲಿ 1902ರಲ್ಲಿ ಸ್ಥಾಪಿಸಲ್ಪಟ್ಟ ಜಲವಿದ್ಯುತ್ ಹೆಸರು ಡಾಕ್ಟರ್ ಸಹ್ಯಾದ್ರಿ ಅಯ್ಯರ್ ಎಂಬ ಜಲವಿದ್ಯುತ್ ಯೋಜನೆ. ಈ ಕೆಳಕಂಡ ಕರ್ನಾಟಕದ ಜಿಲ್ಲೆಗಳಲ್ಲಿ ವಾರ್ಷಿಕವಾಗಿ ಗರಿಷ್ಠ ಮಳೆ ಪಡೆಯುವ ಜಿಲ್ಲೆ ಯಾವುದು?
ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗವು ದಟ್ಟ ಅರಣ್ಯ ಮತ್ತು ಎತ್ತರವಾದ ಮರಗಳಿಂದ ಕೂಡಿರುವುದರಿಂದ ಶಿವಮೊಗ್ಗದಲ್ಲಿ ಅತ್ಯಂತ ಹೆಚ್ಚು ಮಳೆ ಮಳೆಯನ್ನು ಆಕರ್ಷಿಸುವ ಶಕ್ತಿ ಇರುವುದರಿಂದ ಶಿವಮೊಗ್ಗದ ದಟ್ಟ ಅರಣ್ಯಗಳಿಗೆ ಗರಿಷ್ಠ ಮಳೆ ಪ್ರಮಾಣ ಹೆಚ್ಚಾಗಿ ಬೀಳುತ್ತದೆ. ಕರ್ನಾಟಕದ ಈ ಜಲಾಶಯಗಳಲ್ಲಿ ಸಾಗರ ಎಂದು ಕರೆಯಲಾಗಿದೆ. ಆಲಮಟ್ಟಿ ಅಣೆಕಟ್ಟು, ವಾಣಿವಿಲಾಸ್ ಸಾಗರ ಅಣೆಕಟ್ಟು, ನಾರಾಯಣ ಅಣೆಕಟ್ಟು, ತುಂಗಾ ಅಣೆಕಟ್ಟು. ನಾರಾಯಣ ಅಣೆಕಟ್ಟನ್ನು ಕರ್ನಾಟಕ ಜಲಾಶಯದ ಸಾಗರ ಎಂದು ಕರೆಯಲಾಗುತ್ತದೆ. ಭಾರತದ ಯಾವ ರಾಜ್ಯವು ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು? ರಾಜಸ್ಥಾನ್, ಗುಜರಾತ್, ಉತ್ತರ ಪ್ರದೇಶ್, ಬಿಹಾರ್. ಸರಿಯಾದ ಉತ್ತರ ರಾಜಸ್ಥಾನ್. ರಾಜಸ್ಥಾನದಲ್ಲಿ ಪ್ರಪ್ರಥಮವಾಗಿ ಪಂಚಾಯತ್ ವ್ಯವಸ್ಥೆ, ಈಗಿನ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಹೇಗೆ ಇದೆಯೋ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಈ ಪಂಚಾಯಿತಿ ವ್ಯವಸ್ಥೆಯನ್ನು ರಾಜಸ್ಥಾನದಲ್ಲಿ ಪ್ರಪ್ರಥಮ ಬಾರಿಗೆ ಅದನ್ನ ಇಂಟ್ರೊಡ್ಯೂಸ್ ತರಲಾಗಿದೆ.